2016 ನವೆಂಬರ್ 8 ಆ ರಾತ್ರಿ ನೆನಪಿದ್ಯಾ? We have decided that the 500 rupee and 1000 rupee currency notes presently in use will no longer be legal tender from midnight to night, that is 8th November 2016. ಈಗ ಮತ್ತೆ ನಿಮ್ಮ ಜೇಬಿನಲ್ಲಿರುವ 500 ಮತ್ತೆ 100 ರೂಪಾಯಿ ನೋಟುಗಳಿಗೆ ಕುತ್ತು ಬರಲಿದೆಯಾ? ಭಾರತದಲ್ಲಿ ಮತ್ತೊಮ್ಮೆ ನೋಟ್ ಬ್ಯಾನ್ ಆಗುತ್ತಾ? ಇತ್ತೀಚೆಗಷ್ಟೇ ಪಾಟ್ನಾ ಮತ್ತು ಮುಂಬೈನಲ್ಲಿ ನಡೆದ RBIನ ಉನ್ನತ ಮಟ್ಟದ ಸಭೆಯಲ್ಲಿ ನಡೆದ ಆ ಮಹತ್ವದ ಚರ್ಚೆ ಏನು? ನಮ್ಮ ಕಾಗದದ ನೋಟುಗಳ ಭವಿಷ್ಯ ಏನಾಗಲಿದೆ? ಫೋನ್ ಪೇ, ಗೂಗಲ್ ಪೇ ಕಾಲದಲ್ಲೂ RBI ನೋಟು ಮುದ್ರಣಕ್ಕೆ ಬರೋಬ್ಬರಿ 6,000 ಕೋಟಿಗೂ ಹೆಚ್ಚು ಖರ್ಚು ಮಾಡ್ತಾ ಇರೋದು ಯಾಕೆ? ಈ ಬೃಹತ್ ವೆಚ್ಚಕ್ಕೆ ಬ್ರೇಕ್ ಹಾಕೋದಿಕ್ಕೆ ಈಗ ರೂಪಿಸಿರುವ ಆ ರಹಸ್ಯ ಮಾಸ್ಟರ್ ಪ್ಲಾನ್ ಏನ್ ಗೊತ್ತಾ? 10 ವರ್ಷಗಳ ಹಿಂದೆ ಅಪ್ಪಿತಪ್ಪಿ ಫೇಲ್ ಆಗಿದ್ದ ಆ ಒಂದು ಹಳೆಯ ಯೋಜನೆಯನ್ನ RBI ಮತ್ತೆ ಜಾರಿಗೆ ತರ್ತಾ ಇದೆಯಾ? ಭಾರತೀಯ ಕರೆನ್ಸಿ ವ್ಯವಸ್ಥೆಯಲ್ಲಿ ಮುಂಬರುವ ದಿನಗಳಲ್ಲಿ ಆಗಲಿರುವ ಆ ಮಹಾ ಕ್ರಾಂತಿಯಾದ್ರೂ ಯಾವುದು? ಕ್ಯಾಶ್ಲೆಸ್ ಇಂಡಿಯಾದಲ್ಲೂ ಕ್ಯಾಶ್ಗೆ ಯಾಕಿಷ್ಟು ಭಾರಿ ಡಿಮ್ಯಾಂಡ್? ದೇಶದ ಕರೆನ್ಸಿ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಲಿರುವ RBIನ ಆ ಬ್ರಹ್ಮಾಸ್ತ್ರ ಯಾವುದು? ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. 2016 ನವೆಂಬರ್ 8ನೇ ತಾರೀಕು ರಾತ್ರಿ 8 ಗಂಟೆ ಪ್ರಧಾನಿ ನರೇಂದ್ರ ಮೋದಿ ಅವರು ಟಿವಿಯಲ್ಲಿ ಕಾಣಿಸ್ಕೊಂಡು ಇವತ್ತಿನಿಂದ 500 ಮತ್ತೆ 1000 ರೂಪಾಯಿ ನೋಟುಗಳು ಕೇವಲ ಕಾಗದದ ತುಂಡುಗಳು ಮಾತ್ರ ಅಂತ ಹೇಳಿ ಘೋಷಿಸಿದಾಗ ಇಡೀ ದೇಶವೇ ಒಂದು ಕ್ಷಣ ಸ್ತಬ್ಧವಾಗಿತ್ತು. ಆ ನೋಟ್ ಬ್ಯಾನ್ ತಂದ ಸಂಚಲನವನ್ನ ನಾವ್ಯಾರೂ ಕೂಡ ಇವತ್ತಿಗೂ ಮರೆತಿಲ್ಲ. ಆದ್ರೆ ಈಗ ಮತ್ತೊಮ್ಮೆ ದೇಶದಲ್ಲಿ ಅಂತಹದ್ದೇ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸುವ ಸೂಚನೆ ಸಿಕ್ಕಿದೆ. ಹಾಗಿದ್ರೆ ಮತ್ತೆ ದೇಶದಲ್ಲಿ ನೋಟ್ ಬ್ಯಾನ್ ಆಗುತ್ತಾ? ಈಗಿರುವ ನೋಟುಗಳನ್ನ RBI ಹಿಂಪಡೆಯಲಿದೆಯಾ? ನಮ್ಮ ಜೇಬಿನಲ್ಲಿರುವ 500 ರೂಪಾಯಿ ಮತ್ತೆ 100 ರೂಪಾಯಿ ನೋಟುಗಳಿಗೆ ಮತ್ತೆ ಬೆಲೆ ಇಲ್ವಾ ಅನ್ನೋ ಪ್ರಶ್ನೆಗಳು ಈಗ ನಿಮ್ಮನ್ನ ಕಾಡೋದಕ್ಕೆ ಶುರುವಾಗಿರುತ್ತೆ. ಎಸ್, ಇದಕ್ಕೆ ಕಾರಣವೂ ಇದೆ. ಭಾರತೀಯ ಕರೆನ್ಸಿ ವ್ಯವಸ್ಥೆಯಲ್ಲಿ ಒಂದು ಮಹಾ ಕ್ರಾಂತಿ ಆಗುವ ಸೂಚನೆ ಈಗ ಸಿಕ್ಕಿದೆ. ನೋಟ್ ಬ್ಯಾನ್ ಆಗುತ್ತೋ ಇಲ್ವೋ ಅನ್ನೋದಕ್ಕಿಂತ ನಮ್ಮೆಲ್ಲರ ಜೇಬಿಗೆ ಪ್ಲಾಸ್ಟಿಕ್ ನೋಟುಗಳು ಅಥವಾ ಪಾಲಿಮರ್ ಕರೆನ್ಸಿ ಎಂಟ್ರಿ ಕೊಡಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಕಲ ಸಿದ್ಧತೆಯನ್ನು ನಡೆಸ್ತಾ ಇದೆ. ದಶಕದ ಹಿಂದಿನ ಹಳೆಯ ಯೋಜನೆಗೆ ಈಗ RBI ಮರುಜೀವ ನೀಡ್ತಿದೆ ಅಂತ ಪ್ರತಿಷ್ಠಿತ ಬಿಸಿನೆಸ್ ಸ್ಟ್ಯಾಂಡರ್ಡ್ ಪತ್ರಿಕೆ ವರದಿಯೊಂದನ್ನು ಪ್ರಕಟಿಸಿದೆ. ಹಾಗಾದ್ರೆ ದೇಶದಲ್ಲಿ ಮತ್ತೆ ನೋಟ್ ಬ್ಯಾನ್ ಆಗುತ್ತಾ? ಏನಿದು ಪ್ಲಾಸ್ಟಿಕ್ ನೋಟ್? ಈಗಿರುವ ನೋಟುಗಳು ಏನಾಗ್ತವೆ? ಡಿಜಿಟಲ್ ಪೇಮೆಂಟ್ ಕಾಲದಲ್ಲಿ ಪ್ಲಾಸ್ಟಿಕ್ ನೋಟುಗಳ ಅಗತ್ಯವಾದ್ರೂ ಏನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ, ಡಿಜಿಟಲ್ ಪೇಮೆಂಟ್ಗಳು ಎಷ್ಟೇ ವೇಗವಾಗಿ ಬೆಳೆದ್ರೂ ಕೂಡ ನಮ್ಮಲ್ಲಿ ನಗದು ಬೇಡಿಕೆ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಹೀಗಾಗಿ ಬೆಳೆಯುತ್ತಿರುವ ಕರೆನ್ಸಿ ಬೇಡಿಕೆಯನ್ನ ಪೂರೈಸೋದಿಕ್ಕೆ RBI ಪ್ಲಾಸ್ಟಿಕ್ ನೋಟುಗಳ ಪ್ರಾಯೋಗಿಕ ಯೋಜನೆಗೆ ಮುಂದಾಗಿದೆ. ಬಿಸಿನೆಸ್ ಸ್ಟ್ಯಾಂಡರ್ಡ್ ವರದಿ ಪ್ರಕಾರ RBIನ ಕೇಂದ್ರ ಆಡಳಿತ ಮಂಡಳಿಯ ಕೊನೆಯ 2 ಪ್ರಮುಖ ಸಭೆಗಳು ಪಾಟ್ನಾ ಮತ್ತು ಮುಂಬೈನಲ್ಲಿ ನಡೆದಿತ್ತು. ಅಂದ್ರೆ ಆ ಸಭೆ ಅಲ್ಲಿ ನಡೆದಿತ್ತು. ಈ ಸಭೆಗಳಲ್ಲಿ ಈ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಿದ್ದಾರೆ, ಡಿಸ್ಕಸ್ ಮಾಡಿದ್ದಾರೆ ಅಂತ ಹೇಳುವಂತ ಮಾಹಿತಿ ಇದೆ. ಪ್ರಸ್ತುತ ನಾವು ಬಳಸ್ತಾ ಇರುವಂತಹ ಕಾಗದದ ನೋಟುಗಳಿಗಿಂತ ಈ ಪಾಲಿಮರ್ ನೋಟುಗಳ ಉತ್ಪಾದನಾ ವೆಚ್ಚ ಕಡಿಮೆ ಮತ್ತು ಇದು ಹೆಚ್ಚು ಕಾಲ ಹಾಳಾಗದೆ ಬಾಳಿಕೆ ಬರುತ್ತೆ. ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಹಾಕಿರುವಂತ RBI ಸಾರ್ವಜನಿಕರ ಬಳಕೆಗಾಗಿ ಶೀಘ್ರದಲ್ಲೇ ಪ್ಲಾಸ್ಟಿಕ್ ಬ್ಯಾಂಕ್ ನೋಟುಗಳ ಪ್ರಾಯೋಗಿಕ ಯೋಜನೆ ಅಂದ್ರೆ ಪೈಲಟ್ ಪ್ರಾಜೆಕ್ಟ್ ಅನ್ನು ಘೋಷಿಸುವ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳ್ಬೋದು. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಹೌದು, ನಮ್ಮ ಕಾಗದದ ನೋಟುಗಳು ಚೆನ್ನಾಗಿಯೇ ಇವೆಯಲ್ಲ, ಫೋನ್ ಪೇ, ಗೂಗಲ್ ಪೇ ಅಂತ ನಾವೆಲ್ಲ ಡಿಜಿಟಲ್ ಆಗಿದ್ದೀವಿ. ಹೀಗಿರುವ ಸಂದರ್ಭದಲ್ಲಿ RBIಗೆ ಯಾಕೆ ಈ ಪ್ಲಾಸ್ಟಿಕ್ ನೋಟಿನ ಹುಚ್ಚು ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ನೋಡಿ, ಇದಕ್ಕೆ ಉತ್ತರ ನೋಟು ಮುದ್ರಣದ ವೆಚ್ಚ ಅಥವಾ ನೋಟು ಮುದ್ರಣದ ಖರ್ಚು. ಎಸ್, ನೋಟುಗಳ ಮುದ್ರಣಕ್ಕೆ RBI ಮಾಡ್ತಾ ಇದೆ ಕೋಟಿ ಕೋಟಿ ಖರ್ಚು. ಇದು ನಿಮಗೆ ಗೊತ್ತಿರಲಿ. ನೋಡಿ, RBIನ 2024-25 ಆರ್ಥಿಕ ವರ್ಷದ ವಾರ್ಷಿಕ ವರದಿಯ ಡೇಟಾವನ್ನ ಅಂದ್ರೆ ದತ್ತಾಂಶವನ್ನ ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಿ.
ಕೇವಲ ಕಾಗದದ ಕರೆನ್ಸಿ ನೋಟುಗಳನ್ನ ಸುರಕ್ಷಿತವಾಗಿ ಮುದ್ರಿಸೋದಕ್ಕೆ, ಪ್ರಿಂಟ್ ಮಾಡೋದಕ್ಕೆ ನಮ್ಮ RBIಗೆ ಕಳೆದ ವರ್ಷ ತಗುಲಿದ್ದ ವೆಚ್ಚ ಬರೋಬ್ಬರಿ 6,372.8 ಕೋಟಿ ರೂಪಾಯಿಗಳು. ಅಚ್ಚರಿಯ ವಿಷಯ ಅಂತ ಹೇಳಿದ್ರೆ ಇದರ ಹಿಂದಿನ ವರ್ಷ ಅಂದ್ರೆ ಫೈನಾನ್ಷಿಯಲ್ ಇಯರ್ 2024 ಆಗ ಈ ವೆಚ್ಚ 5,101.4 ಕೋಟಿ ರೂಪಾಯಿಗಳಷ್ಟಿತ್ತು. ಅಂದ್ರೆ ಡಿಜಿಟಲ್ ಪೇಮೆಂಟ್ಸ್ ಹೆಚ್ಚಾಗ್ತಾ ಇದ್ರೂ ಕೂಡ ಬ್ಯಾಂಕ್ ನೋಟುಗಳ ಮುದ್ರಣದ ಬೇಡಿಕೆ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ ಮತ್ತು ಮುದ್ರಣದ ವೆಚ್ಚ, ಪ್ರಿಂಟಿಂಗ್ ಕಾಸ್ಟ್ ಕೂಡ ಗಗನಕ್ಕೇರ್ತಾ ಇದೆ. ಈ ಅಗಾಧವಾದ ವೆಚ್ಚವನ್ನ ಕಡಿಮೆ ಮಾಡೋದಿಕ್ಕೆ RBIಗೆ ಇರುವ ಒಂದೇ ದಾರಿ, ಪದೇ ಪದೇ ನೋಟುಗಳನ್ನ ಮುದ್ರಿಸುವ ಬದಲು ಒಮ್ಮೆ ಪ್ರಿಂಟ್ ಮಾಡಿದ್ರೆ ಹಲವು ವರ್ಷಗಳ ಕಾಲ ಬಾಳಿಕೆ ಬರುವಂತ ಪಾಲಿಮಾರ್ ನೋಟುಗಳನ್ನ ಪರಿಚಯಿಸೋದು. ಇನ್ನು ನೆಕ್ಸ್ಟ್ ಹರಿದ ಮತ್ತು ಹಾಳಾದ ನೋಟುಗಳ ದೊಡ್ಡ ಸಮಸ್ಯೆ ಇದೆ. ಹಣಕಾಸಿನ ಮುದ್ರಣ ವೆಚ್ಚ ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ಅತಿ ದೊಡ್ಡ ತಲೆನೋವು ಏನು ಅಂತ ಹೇಳಿದ್ರೆ ಈ ಹರಿದ ಮತ್ತು ಹಾಳಾದ ನೋಟುಗಳು. ನೋಡಿ, ನಾವು ಸಾಮಾನ್ಯವಾಗಿ ಜೇಬಿನಲ್ಲಿ ನೋಟ್ ಇಟ್ಕೊಂಡು ಮರೆತು ಆ ಬಟ್ಟೆಯನ್ನ ವಾಷಿಂಗ್ ಮೆಷಿನ್ಗೆ ತೊಳೆಯೋದಿಕ್ಕೆ ಹಾಕಿದಾಗ ಅಥವಾ ಮಳೆಯಲ್ಲಿ ಏನಾದ್ರೂ ಆ ನೋಟು ನೆನೆದಾಗ ಕಾಗದದ ನೋಟುಗಳು ಸಂಪೂರ್ಣವಾಗಿ ಹಾಳಾಗೋಗ್ಬಿಡ್ತವೆ. ಒಂದ್ ಸ್ವಲ್ಪ ಹರಿದ್ರೂ ಕೂಡ ಅದನ್ನ ಟೇಪ್ ಹಾಕಿ ಅಂಗಡಿಯವರಿಗೆ ಕೊಡೋದಿಕ್ಕೆ ನಾವು ಪಡುವಂತ ಪಾಡು ಅಷ್ಟಿಷ್ಟಲ್ಲ. ಇದರ ಅನುಭವ ನೋಟನ್ನು ಯೂಸ್ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಆಗಿರುತ್ತೆ. ಸೊ ಇದೇ ಕಾರಣಕ್ಕೆ ಹರಿದ ಮತ್ತು ಹಾಳಾದ ಬ್ಯಾಂಕ್ ನೋಟುಗಳ ವಿಲೇವಾರಿ ಪ್ರಮಾಣ ಭಾರತದಲ್ಲಿ ತುಂಬಾ ಹೆಚ್ಚಾಗಿದೆ. ನೋಡಿ, ಒಂದು ಅಂಕಿ ಅಂಶಗಳ ಪ್ರಕಾರ 2024-25 ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 23.8 ಬಿಲಿಯನ್ ಅಂದ್ರೆ 2,380 ಕೋಟಿ ಹರಿದ ಬ್ಯಾಂಕ್ ನೋಟುಗಳನ್ನ RBI ವಿಲೇವಾರಿ ಮಾಡಿ ನಾಶಪಡಿಸಿದೆ. ಇದು ಹಿಂದಿನ ವರ್ಷದ 21.24 ಬಿಲಿಯನ್ಗೆ ಹೋಲಿಸಿದ್ರೆ ಶೇಕಡ 12.3ರಷ್ಟು ಹೆಚ್ಚಳವಾಗಿದೆ, ಜಾಸ್ತಿ ಆಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಹೀಗೆ ಹಾಳಾದ ಬಹುಪಾಲು ನೋಟುಗಳು 500 ರೂಪಾಯಿ ಮುಖಬೆಲೆಯದ್ದಾಗಿವೆ. ಅದರ ನಂತರದ ಸ್ಥಾನದಲ್ಲಿ 100 ರೂಪಾಯಿಯ ನೋಟುಗಳಿವೆ. ಪ್ಲಾಸ್ಟಿಕ್ ನೋಟುಗಳು ಬಂದ್ರೆ ಅವು ನೀರಿನಲ್ಲಿ ನೆನೆದ್ರೂ ಕೂಡ ಏನೂ ಆಗೋದಿಲ್ಲ ಮತ್ತು ಅಷ್ಟು ಸುಲಭವಾಗಿ ಅಂದ್ರೆ ಈ ಕಾಗದದ ನೋಟು ಹರಿಯತ್ತಲ್ಲ ಅಷ್ಟು ಸುಲಭವಾಗಿ ಇದು ಹರಿದು ಹೋಗೋದಿಲ್ಲ. ಇದರಿಂದ ದೇಶದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ. ನೋಡಿ, ನೆಕ್ಸ್ಟ್ ಡಿಜಿಟಲ್ ಇಂಡಿಯಾದಲ್ಲೂ ನಗದು ರಾಜ ಅಂದ್ರೆ ಕ್ಯಾಶ್ ಈಸ್ ಸ್ಟಿಲ್ ಕಿಂಗ್. ಎಸ್, ಈ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅನ್ನು ಮಾತನಾಡೋದಕ್ಕೂ ಮೊದಲು ನಿಮಗೊಂದು ಮುಖ್ಯವಾದ ವಿಚಾರವನ್ನ ಹೇಳಲೇಬೇಕು. ನೋಡಿ, ನೀವು ನೋಟ್ ಬ್ಯಾನ್ ಆಗುತ್ತಾ ಇಲ್ವಾ ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೂ ಮೊದಲು ನಿಮ್ಮ ಕುಟುಂಬದ ಆರ್ಥಿಕ ಭದ್ರತೆ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕು. ಅದು ತುಂಬಾ ಮುಖ್ಯ. ನೋಡಿ, ನಿಮ್ಮ ಫ್ಯಾಮಿಲಿಗೆ ಒಂದು ಸೇಫ್ಟಿ ನೆಟ್ ಇರಬೇಕು, ಪ್ರೊಟೆಕ್ಷನ್ ಇರಬೇಕು. ಅದರ ಬಗ್ಗೆ ಮೊದಲು ಥಿಂಕ್ ಮಾಡಿ. ಅದು ಹೇಗೆ ಅಂತ ಕೇಳಿದ್ರೆ, ನೋಡಿ, ನಿಮ್ಮ ಇಡೀ ಫ್ಯಾಮಿಲಿ ನಿಮ್ಮನ್ನ ಅವಲಂಬಿಸಿರುತ್ತೆ. ಆಕಸ್ಮಿಕವಾಗಿ ದುಡಿಯುವಂತ ನಿಮಗೇನಾದ್ರೂ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಇಡೀ ಕುಟುಂಬ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕು ಬಿಡುತ್ತೆ. ಒಂದು ಕಡೆ ಭಾವನಾತ್ಮಕವಾಗಿ ನಿಮ್ಮನ್ನ ಕಳ್ಕೊಂಡಂತ ದುಃಖ ಇದ್ರೆ, ಮತ್ತೊಂದು ಕಡೆ ನೀವು ಮಾಡಿರುವಂತಹ ಸಾಲ, ಮಕ್ಕಳ ಭವಿಷ್ಯ, ದಿನನಿತ್ಯದ ಖರ್ಚು ವೆಚ್ಚಗಳು, ಹೀಗೆ ನಾನಾ ರೀತಿಯ ಆರ್ಥಿಕ ಜವಾಬ್ದಾರಿಗಳು ನಿಮ್ಮ ಕುಟುಂಬದವರ ಮೇಲೆ ಬಂದ್ಬಿಡುತ್ತೆ. ಅವರು ಕಷ್ಟಪಡಬೇಕಾಗತ್ತೆ. ಅದಾಗಬಾರದು ಅಂತ ಹೇಳಿದ್ರೆ ನೀವು ಒಂದೊಳ್ಳೆ ಟರ್ಮ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿದ ಕೂಡಲೇ ಇಮ್ಮಿಡಿಯೇಟ್ ಆಗಿ ಹೋಗಿ ತೆಗೆದುಕೊಳ್ಳೋದಲ್ಲ. ಮಾರ್ಕೆಟ್ ನಲ್ಲಿ ಇವತ್ತು ನೀವು ಗಮನಿಸಿದ್ರೆ ಹಲವಾರು ಟರ್ಮ್ ಇನ್ಶೂರೆನ್ಸ್ ಕಂಪನಿಗಳಿದಾವೆ, ಹಾಗೇನೆ ನಾನಾ ರೀತಿಯ ಪ್ಲಾನ್ಗಳು ಇವೆ. ಆದ್ರೆ ನೀವು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕಂಪೇರ್ ಮಾಡಿ ನಿಮಗೆ ಯಾವುದು ಸೂಕ್ತ ಅನ್ನೋದನ್ನ ನೋಡ್ಕೊಂಡು ನೀವು ತಗೋಬೇಕು. ಸೊ ಅದಕ್ಕೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಒಂದ್ಸರ್ತಿ ಎಕ್ಸ್ಪ್ಲೋರ್ ಮಾಡಿ. ಸೊ ಇಲ್ಲಿ ನಿಮಗೆ ನಿಮ್ಮ ವಯಸ್ಸು ಹಾಗೂ ಆರೋಗ್ಯಕ್ಕೆ ಅನುಗುಣವಾಗಿ ಕೇವಲ 400-500 ರೂಪಾಯಿನಿಂದ ತಿಂಗಳಿಗೆ ಪ್ರೀಮಿಯಂ ಶುರುವಾಗಿ ಕೋಟಿವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೇನೆ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ ವಿಶ್ವಾಸಾರ್ಹ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇಲ್ಲಿದ್ದಾರೆ. ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ಅನ್ನ ನೀವು ಇಲ್ಲಿ ತೆಗೆದುಕೊಳ್ಳೋದಿಕ್ಕಾಗತ್ತೆ. ಹಾಗೇನೆ ಇನ್ನೊಂದು ಮುಖ್ಯ ವಿಚಾರವನ್ನ ನಾನು ಇಲ್ಲೇ ಹೇಳ್ಬಿಡ್ತೀನಿ. ಅದೇನು ಅಂತ ಹೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್. ಇದು ತುಂಬಾನೇ ಮುಖ್ಯ. ಯಾಕಂದ್ರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣ, ಉಳಿತಾಯ ಮಾಡಿದ ಹಣ, ಹೂಡಿಕೆ ಮಾಡಿದ ಹಣ ಎಲ್ಲವೂ ಕೂಡ ಒಂದ್ಸಲ ನೀವೇನಾದ್ರೂ ಹಾಸ್ಪಿಟಲ್ಗೆ ಸೇರಿದ್ರೆ ಕರಗಿ ಹೋಗ್ಬಿಡ್ಬೋದು. ಅದಾಗಬಾರ್ದು ಅಂತ ಹೇಳಿದ್ರೆ ಒಂದು ಉತ್ತಮ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸಿ. ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳುವಾಗ್ಲೂ ಕೂಡ ಅಷ್ಟೇ ಕಂಪೇರ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳ್ಳಿ. ಸೊ ಅದಕ್ಕೋಸ್ಕರನೇ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ. ಇಲ್ಲಿ ನಿಮಗೆ ನಿಮ್ಮ ವಯಸ್ಸು, ಆರೋಗ್ಯಕ್ಕೆ ಅನುಗುಣವಾಗಿ ತಿಂಗಳಿಗೆ ಕೇವಲ 400 ರೂಪಾಯಿ 500 ರೂಪಾಯಿನಿಂದ ಪ್ರೀಮಿಯಂ ಶುರುವಾಗಿ ಕೋಟಿಗಳವರೆಗೆ ಕವರೇಜ್ ಸಿಗುವಂತ ಪ್ಲಾನ್ಗಳಿವೆ. ಹಾಗೇನೆ ಪ್ರೀಮಿಯಂ ಮೇಲೆ ನಿಮಗೆ 25% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, 30 ನಿಮಿಷಗಳ ಕ್ಲೈಮ್ ಸಪೋರ್ಟು, ಡೆಡಿಕೇಟೆಡ್ ರಿಲೇಶನ್ಶಿಪ್ ಮ್ಯಾನೇಜರ್ ಫೆಸಿಲಿಟಿ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ. ಇದೆಲ್ಲದರ ಜೊತೆಗೆ ಇಲ್ಲಿ ನಿಮಗೆ 51ಕ್ಕೂ ಹೆಚ್ಚು ಮೋಸ್ಟ್ ಟ್ರಸ್ಟೆಡ್ ಅಂದ್ರೆ
ವಿಶ್ವಾಸಾರ್ಹ ಪಾರ್ಟ್ನರ್ಸ್ ಇರೋದ್ರಿಂದ ನೀವು ಕಂಪೇರ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಎಲ್ಲಾ ಪ್ಲಾನ್ ಗಳನ್ನ ಕಂಪೇರ್ ಮಾಡಿ ನಿಮಗೆ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಳಿ. ಯಾಕೆಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಹಾಗೇನೆ ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಿದ್ರೆ ಡಿಜಿಟಲ್ ಇಂಡಿಯಾದಲ್ಲೂ ನಗದು ರಾಜ ಅಂದ್ರೆ ಕ್ಯಾಶ್ ಈಸ್ ಕಿಂಗ್. ಟೀ ಅಂಗಡಿಯಿಂದ ಹಿಡಿದು ಟೋಲ್ ಗೇಟ್ ವರೆಗೆ ಎಲ್ಲೇ ಹೋದ್ರೂ ಕೂಡ ಸ್ಕ್ಯಾನರ್ಗಳು ರಾರಾಜಿಸ್ತಾ ಇರಬಹುದು. ಆದ್ರೆ ಭಾರತೀಯರಿಗೆ ನಗದು ಅಥವಾ ಕ್ಯಾಶ್ ಮೇಲಿರುವಂತ ಪ್ರೀತಿ ಇನ್ನೂ ಕೂಡ ಒಂದು ಸ್ವಲ್ಪನೂ ಕಡಿಮೆ ಆಗಿಲ್ಲ. ನೋಡಿ, RBI ಡೇಟಾ ಪ್ರಕಾರ ಚಲಾವಣೆಯಲ್ಲಿರುವ ಕರೆನ್ಸಿ ಅಂದ್ರೆ ಕರೆನ್ಸಿ ಇನ್ ಸರ್ಕ್ಯುಲೇಷನ್ CIC ಅಂತ ಹೇಳ್ತೀವಿ, ತ್ವರಿತ ಗತಿಯಲ್ಲಿ ಇದು ಏರಿಕೆ ಆಗ್ತಾನೆ ಇದೆ, ಕಡಿಮೆ ಆಗ್ತಾ ಇಲ್ಲ, ಬದಲಿಗೆ ಜಾಸ್ತಿ ಆಗ್ತಾ ಇದೆ. ನೋಡಿ, 2026 ಮೇ 15 ವೇಳೆಗೆ ಲೆಕ್ಕ ಹಾಕಿದ್ರೆ ವರ್ಷದಿಂದ ವರ್ಷಕ್ಕೆ ನಗದು ಚಲಾವಣೆ 11.5% ನಷ್ಟು ಹೆಚ್ಚಾಗಿ ಬರೋಬ್ಬರಿ 42.86 ಟ್ರಿಲಿಯನ್ ರೂಪಾಯಿಗಳಿಗೆ ತಲುಪಿದೆ. ಅಂದ್ರೆ ಇದು ಜಾಸ್ತಿ ಆಗ್ತಾನೆ ಇದೆ. ಇದು ಭಾರತದ ಇತಿಹಾಸದಲ್ಲೇ ಒಂದು ಸಾರ್ವಕಾಲಿಕ ದಾಖಲೆ ಅಂತ ಹೇಳ್ಬೋದು. ಇನ್ನೂ ಕರಾರುವಕ್ಕಾಗಿ ಹೇಳಬೇಕು ಅಂತ ಹೇಳಿದ್ರೆ 2026-27 ಆರ್ಥಿಕ ವರ್ಷದ ಕೇವಲ ಮೊದಲ 1.5 ತಿಂಗಳಲ್ಲಿ ನಗದು ಚಲಾವಣೆ 1.115 ಟ್ರಿಲಿಯನ್ ನಷ್ಟು ವಿಸ್ತರಿಸಿದೆ. ಸೊ ಈಗ ನೀವು ಕೇಳ್ಬೋದು ಇದು ಏನನ್ನ ಸೂಚಿಸ್ತದೆ ಅಂತ ಹೇಳಿ. ನೋಡಿ, ನಮ್ಮಲ್ಲಿ ಡಿಜಿಟಲ್ ಪಾವತಿಗಳು ಎಷ್ಟೇ ವೇಗವಾಗಿ ಬೆಳೆದ್ರೂ ಜನರ ಕೈಯಲ್ಲಿ ನಗದು ಹಣದ ಬೇಡಿಕೆ ನಿರಂತರವಾಗಿ ಹೆಚ್ಚಾಗ್ತಾನೆ ಇದೆ. ಇದೇ ಕಾರಣಕ್ಕೆ RBIಗೆ ದೃಢವಾದ ಮತ್ತು ಬಾಳಿಕೆ ಬರುವಂತ ಕರೆನ್ಸಿ ವ್ಯವಸ್ಥೆಯ ಅಗತ್ಯ ಇದೆ. ಇನ್ನು ನಾಣ್ಯಗಳ ವೈಫಲ್ಯ ಮತ್ತು ಸಣ್ಣ ನೋಟುಗಳ ಕೊರತೆ ಏನಿದು? ನೋಡಿ, ಬ್ಯಾಂಕ್ ನೋಟುಗಳಲ್ಲಿರುವಂತಹ ಮತ್ತೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಸಣ್ಣ ಮುಖಬೆಲೆಯ ನೋಟುಗಳು ಅಂದ್ರೆ 10 ರೂಪಾಯಿ ಮುಖಬೆಲೆಯ ನೋಟುಗಳು ಅಥವಾ 20 ರೂಪಾಯಿ ನೋಟುಗಳು. ಕಳೆದ ಕೆಲವು ವರ್ಷಗಳಲ್ಲಿ ಇವುಗಳಿಗೆ ಮಾರುಕಟ್ಟೆಯಲ್ಲಿ ವಿಪರೀತ ಬೇಡಿಕೆ ಇದೆ. ಆದ್ರೆ ಒಟ್ಟಾರೆ ಚಲಾವಣೆಯಲ್ಲಿರುವಂತಹ ಬ್ಯಾಂಕ್ ನೋಟುಗಳಲ್ಲಿ ಇಂತಹ ಸಣ್ಣ ಸಣ್ಣ ನೋಟುಗಳ ಅಥವಾ ಸಣ್ಣ ನೋಟುಗಳ ಪಾಲು ತೀರಾ ಕಡಿಮೆ ಆಗಿದೆ. ಮೌಲ್ಯದ ಲೆಕ್ಕದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಕಳೆದ 2 ವರ್ಷಗಳಲ್ಲಿ ಒಟ್ಟು ಕರೆನ್ಸಿಯಲ್ಲಿ 10 ರೂಪಾಯಿ ನೋಟು ಕೇವಲ 0.7% ನಷ್ಟಿದ್ರೆ 20 ರೂಪಾಯಿ ನೋಟು ಕೇವಲ 0.8% ನಷ್ಟಿದೆ. ಸೊ ಈ ಕೊರತೆಯನ್ನ ನೀಗಿಸೋದಿಕ್ಕೆ RBI ನಾಣ್ಯಗಳ ಬಳಕೆಯನ್ನ ಜನಪ್ರಿಯಗೊಳಿಸೋದಿಕ್ಕೆ ಸಾಕಷ್ಟು ಟ್ರೈ ಮಾಡ್ತು, ಸಾಕಷ್ಟು ಪ್ರಯತ್ನವನ್ನ ಪಡ್ತು. 2024 ಆರ್ಥಿಕ ವರ್ಷದಲ್ಲಿ 1.2 ಬಿಲಿಯನ್ ಇದ್ದ ಒಟ್ಟು ನಾಣ್ಯಗಳ ಪೂರೈಕೆಯನ್ನ 2025ರಲ್ಲಿ 1.5 ಬಿಲಿಯನ್ಗೆ ಏರಿಸಲಾಯಿತು. ಇದರಲ್ಲಿ ಬರೋಬ್ಬರಿ 800 ಮಿಲಿಯನ್ 5 ರೂಪಾಯಿ ನಾಣ್ಯಗಳೇ ಇದ್ರೆ 400 ಮಿಲಿಯನ್ 20 ರೂಪಾಯಿಯ ಹೊಸ ನಾಣ್ಯಗಳಿದ್ವು. ಆದ್ರೆ RBIನ ಈ ಪ್ರಯತ್ನ ನಿರೀಕ್ಷಿತ ಫಲಿತಾಂಶವನ್ನ ಕೊಡ್ಲಿಲ್ಲ. ಜನರಿಗೆ ಜೇಬಿನಲ್ಲಿ ಭಾರವಾದ ಕಾಯಿನ್ಸ್ ಅನ್ನ ನಾಣ್ಯಗಳನ್ನ ಇಟ್ಕೊಳ್ಳೋದಕ್ಕಿಂತ ನೋಟುಗಳೇ ಹೆಚ್ಚು ಅನುಕೂಲಕರ ಅಂತ ಅನ್ನಿಸ್ತಾ ಇದೆ. ನೋಡಿ, ಇನ್ನೊಂದು ಪಾಯಿಂಟ್ 2012ರಲ್ಲೇ ಬಂದಿತ್ತು ಪ್ಲಾಸ್ಟಿಕ್ ನೋಟು, ಆದ್ರೆ ಫೇಲ್ ಆಗಿದ್ಯಾಕೆ? ಸ್ನೇಹಿತರೆ, ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನ ತರುವ ಯೋಚನೆ ಹುಟ್ಟಿದ್ದು ಇವತ್ತಲ್ಲ. ನಾವು 1 ದಶಕದ ಹಿಂದೆ ಅಂದ್ರೆ 2012ರ ಇತಿಹಾಸಕ್ಕೆ ಒಂದ್ಸರ್ತಿ ಹೋಗಿ ಬರೋಣ. ನೋಡಿ, ಅಂದಿನ UPA ಸರ್ಕಾರ ದೇಶದ ಪ್ರಮುಖ 5 ನಗರಗಳಲ್ಲಿ 5 ಸಿಟಿಗಳಲ್ಲಿ ಪ್ರಾಯೋಗಿಕವಾಗಿ ಪಾಲಿಮಾರ್ ಆಧಾರಿತ ಅಂದ್ರೆ ಪ್ಲಾಸ್ಟಿಕ್ ನ 1 ಬಿಲಿಯನ್ ಸಂಖ್ಯೆಯ 10 ರೂಪಾಯಿಯ ಬ್ಯಾಂಕ್ ನೋಟುಗಳನ್ನ ಪರಿಚಯಿಸಲು ನಿರ್ಧರಿಸುತ್ತಾ ಆಗ ಸರ್ಕಾರ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿತು. ಏನದು? ಪ್ಲಾಸ್ಟಿಕ್ ನೋಟುಗಳನ್ನು ತರ್ತಾ ಇರೋದು ಕೇವಲ ನೋಟುಗಳ ಬಾಳಿಕೆಯನ್ನ ಹೆಚ್ಚಿಸೋದಕ್ಕೆ ಮಾತ್ರವೇ ಹೊರತು ನಕಲಿ ನೋಟುಗಳನ್ನ ತಡೆಯೋದಕ್ಕಲ್ಲ ಅಂತ ಹೇಳಿ. ಆದ್ರೆ ದುರದೃಷ್ಟವಶಾತ್ ಆ ಯೋಜನೆ, ಆ ಪ್ಲಾನ್ ಫೇಲ್ ಆಯ್ತು, ವಿಫಲವಾಯಿತು ಮತ್ತು ಅದನ್ನ ಕೈ ಬಿಡ್ಲಾಯಿತು. ಯಾಕೆ ಗೊತ್ತಾ? ಅಂದಿನ ತಾಂತ್ರಿಕ ಸವಾಲುಗಳು. ನೋಡಿ, 2012ರಲ್ಲಿ ನಮ್ಮ ದೇಶದ ATM ಯಂತ್ರಗಳು ಈ ಪ್ಲಾಸ್ಟಿಕ್ ನೋಟುಗಳನ್ನ ಗುರುತಿಸುವಷ್ಟು ಮತ್ತು ಅದನ್ನ ವಿತರಿಸುವಷ್ಟು ಆಧುನಿಕವಾಗಿರ್ಲಿಲ್ಲ, ಟೆಕ್ನಾಲಜಿ ಸರಿಯಾಗಿರ್ಲಿಲ್ಲ. ನೋಟುಗಳ ದಪ್ಪ ಮತ್ತು ಸ್ವರೂಪ ಈ ATM ಸೆನ್ಸಾರ್ಗಳಿದಾವಲ್ಲ ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಸಂಪೂರ್ಣ ಬದಲಾಗಿದೆ. ತಂತ್ರಜ್ಞಾನ ಈಗ ಒಂದು ಸವಾಲಾಗಿ ಉಳಿದಿಲ್ಲ. ಇವತ್ತಿನ ಆಧುನಿಕ ATM ಮಷಿನ್ಗಳು ಪಾಲಿಮಾರ್ ಆಧಾರಿತ ನೋಟುಗಳನ್ನು ಸುಲಭವಾಗಿ ವಿತರಿಸೋದಿಕ್ಕೆ ಶಕ್ತಗೊಂಡಿವೆ. ನೋಡಿ, ಈ ಬಗ್ಗೆ RBI ಮಂಡಳಿಯ ಮೂಲಗಳು ಕೂಡ ದೃಢಪಡಿಸಿದ್ದು ಇದನ್ನ ಕಾರ್ಯಗತಗೊಳಿಸಲು ನಾವು ಈಗ ಅಗತ್ಯವಾದ ಎಲ್ಲಾ ತಾಂತ್ರಿಕ ಸಂಪನ್ಮೂಲಗಳನ್ನು ಹೊಂದಿದ್ದೇವೆ ಅಂತ ಹೇಳಿ ತಿಳಿಸಿದೆ. ಹಾಗಿದ್ರೆ ಈಗ ನೀವು ಕೇಳಬಹುದು, ಪ್ರಪಂಚದಾದ್ಯಂತ ಪ್ಲಾಸ್ಟಿಕ್ ನೋಟುಗಳ ಹವಾ ಹೇಗಿದೆ, ನಮಗೂ ಅದನ್ನು ತಿಳಿಸ್ಕೊಡಿ ಅಂತ. ನೋಡಿ, ಭಾರತಕ್ಕೆ ಈ ಪ್ಲಾಸ್ಟಿಕ್ ನೋಟುಗಳು ಹೊಸದಾಗಿರ್ಬೋದು, ಆದ್ರೆ ಪ್ರಪಂಚಕ್ಕೆ ಇದು ಹೊಸದಲ್ಲ, ಇದು ಹಳೆಯದ್ದು. ಹೌದು, ನಿಮಗೆ ಆಶ್ಚರ್ಯವಾಗಬಹುದು. ನೋಡಿ, ಈಗಾಗಲೇ ವಿಶ್ವದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು
ದೇಶಗಳು ಪಾಲಿಮಾರ್ ಬ್ಯಾಂಕ್ ನೋಟುಗಳನ್ನ ಯಶಸ್ವಿಯಾಗಿ ಚಲಾವಣೆಗೆ ತಂದಿವೆ. ಅಂದ್ರೆ ಆ ದೇಶಗಳಲ್ಲಿ ಯಶಸ್ವಿಯಾಗಿದೆ. 1988ರಲ್ಲಿ ಆಸ್ಟ್ರೇಲಿಯಾ ತನ್ನ $10 ನೋಟಿನೊಂದಿಗೆ ಪಾಲಿಮಾರ್ ಬ್ಯಾಂಕ್ ನೋಟುಗಳನ್ನ ಪರಿಚಯಿಸಿದ ವಿಶ್ವದ ಮೊದಲ ದೇಶವಾಗಿ ಹೊರಹೊಮ್ಮಿತು. ನಂತರದ ದಿನಗಳಲ್ಲಿ ನಮ್ಮ ನೆರೆಯ ರಾಷ್ಟ್ರಗಳಾದ ಸಿಂಗಾಪುರು, ಇಂಡೋನೇಷ್ಯಾ, ಥೈಲ್ಯಾಂಡ್ ಮತ್ತು ಮಲೇಷ್ಯಾಗಳು ಕೂಡ ಈ ಪ್ಲಾಸ್ಟಿಕ್ ನೋಟುಗಳ ಮೊರೆ ಹೋದವು. ಇನ್ನು ಯುರೋಪ್ ಖಂಡದಲ್ಲಿ 1998ರಲ್ಲಿ ರೊಮೇನಿಯಾ ಪ್ಲಾಸ್ಟಿಕ್ ನೋಟುಗಳನ್ನು ಬಳಸಿದ ಮೊದಲ ದೇಶವಾದ್ರೆ 2011ರಲ್ಲಿ ಕೆನಡಾ ಕೂಡ ಇದೇ ರೀತಿಯ ನೋಟುಗಳನ್ನು ಪರಿಚಯಿಸಿತು. ಇನ್ನು ಇಡೀ ಪ್ರಪಂಚವನ್ನೇ ಆಳುವ ಅಮೆರಿಕದ $US ಬಗ್ಗೆ ಹೇಳೋದಾದ್ರೆ ಅದನ್ನ ಪ್ಲಾಸ್ಟಿಕ್ ಇಂದ ಮಾಡಿಲ್ಲ, ಅದರ ಬದಲಾಗಿ ವಿಶೇಷವಾದ ಹತ್ತಿ ಮತ್ತು ಲಿನನ್ ಮಿಶ್ರಣದ ಅಂದ್ರೆ ಕಾಟನ್ ಲಿನನ್ ಬ್ಲೆಂಡ್ ಆಗಿರುವಂತ ದೃಢವಾದ ವಸ್ತುವಿನಿಂದ $US ಅನ್ನ ತಯಾರಿಸಲಾಗುತ್ತೆ. ಹಾಗಾದ್ರೆ ಮತ್ತೆ ನೋಟ್ ಬ್ಯಾನ್ ಆಗುತ್ತಾ? ನೋಡಿ, ಈಗ ನಿಮ್ಮೆಲ್ಲರ ಅಸಲಿ ಪ್ರಶ್ನೆನೇ ಇದು. ಪ್ಲಾಸ್ಟಿಕ್ ನೋಟುಗಳೇನಾದ್ರೂ ಬಂತು ಅಂತ ಹೇಳಿದ್ರೆ ಈಗಿರುವ ನಮ್ಮ ಕಾಗದದ ನೋಟುಗಳ ಕಥೆ ಏನು? ಹಾಗಿದ್ರೆ ಮತ್ತೆ ನೋಟ್ ಬ್ಯಾನ್ ಆಗುತ್ತಾ ಅಂತ ನೀವು ಕೇಳ್ಬೋದು. ನೋಡಿ, ಗಮನವಿಟ್ಟು ಕೇಳಿ, ಖಂಡಿತವಾಗ್ಲೂ ಇಲ್ಲ, ನೋಟ್ ಬ್ಯಾನ್ ಆಗಲ್ಲ. ದಯವಿಟ್ಟು ಊಹಾಪೋಹಗಳಿಗೆ ಕಿವಿಗೊಡೋದಿಕ್ಕೆ ಹೋಗಬೇಡಿ. RBIನ ಈ ಯೋಜನೆ ಇದೆಯಲ್ಲ, ಇದು ಕರೆನ್ಸಿಯನ್ನ ಅಪ್ಗ್ರೇಡ್ ಮಾಡುವ ಪ್ರಕ್ರಿಯೆ ಹೊರತು ಬ್ಯಾನ್ ಮಾಡುವಂತ ಪ್ರಕ್ರಿಯೆ ಅಲ್ಲ. ಅಪ್ಗ್ರೇಡ್ ಮಾಡುವಂತ ಪ್ರಕ್ರಿಯೆ, ಬ್ಯಾನ್ ಮಾಡುವಂತ ಪ್ರಕ್ರಿಯೆ ಅಲ್ಲ. ಇದು ನಿಮಗೆ ಗೊತ್ತಿರಲಿ. ಈಗ ಏನ್ ಮಾಡ್ತಾರೆ RBI ಅಂತ ಹೇಳಿದ್ರೆ, ಮೊದಲು RBI ಕೆಲವು ಆಯ್ದ ನಗರಗಳಲ್ಲಿ ಪ್ರಾಯೋಗಿಕವಾಗಿ ಪೈಲಟ್ ಪ್ರಾಜೆಕ್ಟ್ ಮುಖಾಂತರ ಈ ನೋಟುಗಳನ್ನ ಬಿಡುಗಡೆ ಮಾಡುತ್ತೆ. ಈ ಹೊಸ ಪ್ಲಾಸ್ಟಿಕ್ ನೋಟುಗಳು ಮಾರುಕಟ್ಟೆಗೆ ಬಂದ್ರೂ ಕೂಡ ನಾವು ಯೂಸ್ ಮಾಡ್ತಾ ಇರುವಂತಹ ಹಳೆಯ ಕಾಗದದ ನೋಟುಗಳು ಕೂಡ ಏಕಕಾಲದಲ್ಲಿ ಚಲಾವಣೆಯಲ್ಲಿ ಇರುತ್ತೆ. ಕಾಲಕ್ರಮೇಣ ಹರಿದ ಮತ್ತು ಹಾಳಾದ ಕಾಗದದ ನೋಟುಗಳು ಬ್ಯಾಂಕ್ಗೆ ವಾಪಸ್ ಆದಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ RBI ಈ ಹೊಸ ಪ್ಲಾಸ್ಟಿಕ್ ನೋಟುಗಳನ್ನ ಮಾರುಕಟ್ಟೆಗೆ ಬಿಡುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಹಾಗಾಗಿ ಚಿಂತೆ ಮಾಡಬೇಕಾಗಿದ್ದಿಲ್ಲ. ರಾತ್ರೋರಾತ್ರಿ ನೋಟುಗಳು ಅಮಾನ್ಯವಾಗುವಂತ, ಬ್ಯಾನ್ ಆಗುವಂತ ಯಾವುದೇ ಆತಂಕ ನಿಮಗೆ ಬೇಡ. ಬದಲಿಗೆ ನಮಗೆಲ್ಲರಿಗೂ ಕೂಡ ಹರಿದ ನೋಟುಗಳನ್ನ ಟೇಪ್ ಹಾಕಿ ಬಳಸುವ ಕಿರಿಕಿರಿಯಿಂದ ಇನ್ನು ಮುಂದೆ ಮುಕ್ತಿ ಸಿಗಬಹುದು ಮತ್ತು ದೇಶದ ಸಾವಿರಾರು ಕೋಟಿ ರೂಪಾಯಿಗಳ ಈ ಮುದ್ರಣ ವೆಚ್ಚ, ಪ್ರಿಂಟಿಂಗ್ ಕಾಸ್ಟ್ ಉಳಿತಾಯ ಕೂಡ ಆಗಬಹುದು. ಹಾಗಿದ್ರೆ ಭಾರತದಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ತರುವಂತ RBIನ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಇದು ನಮ್ಮ ಡಿಜಿಟಲ್ ಯುಗದಲ್ಲಿ ನಿಜಕ್ಕೂ ಕೂಡ ಯೂಸ್ ಆಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರ ಜೊತೆಗೆ ಶೇರ್ ಮಾಡಿ. ಈ ರೀತಿಯ ಉಪಯುಕ್ತ ಮಾಹಿತಿಗಳಿಗೋಸ್ಕರ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.